ಅನೈತಿಕ ಚಟುವಟಿಕೆಗಳ ತಾಣವಾಯ್ತಾ ಕೆಆರ್ಎಸ್ ಹಿನ್ನೂರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮೈಸೂರಿನ ಮೀನಾಕ್ಷಿಪುರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಯ್ತಾ ಕೆಆರ್ಎಸ್ ಹಿನ್ನೀರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮೈಸೂರಿನ ಮೀನಾಕ್ಷಿಪುರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಡ್ಯಾಂನ ಹಿನ್ನೀರಿನಲ್ಲಿ ಪ್ರತಿದಿನ ಯುವಕರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನೀರಿನಲ್ಲೇ ಮೂತ್ರ ವಿಸರ್ಜಿಸ್ತಾ ಇದ್ದಾರೆ ಇಲ್ಲಿ ಕಿಡಿಗೇಡಿಗಳು. ಮದ್ಯದ ಅಮಲಿನಲ್ಲಿ ನೀರಿಗೆ ಇಳಿದು ಜೀವಕ್ಕೆ ಸಂಚಕಾರವನ್ನ ತಂದುಕೊಡ್ತಾ ಇದ್ದಾರೆ. ನದಿಯಲ್ಲಿ ಈಜಾಡುವ ನೆಪದಲ್ಲಿ ಕೆಆರ್ಎಸ್ ಹಿನ್ನೀರು ಅನೈರ್ಮಲ್ಯ ಆಗಿದೆ. ಪ್ರವಾಸೋದ್ಯಮ ಜಾಗಕ್ಕೆ ಪಾರ್ಕಿಂಗ್ ಹೆಸರಲ್ಲಿ ಹಣ ಒಂದು ಕಡೆ ವಸೂಲಿ ಮಾಡ್ತಾ ಇದ್ದಾರೆ. ಸ್ಥಳೀಯರಿಂದ ಕಾರು, ಬೈಕ್, ಟಿಟಿ ಪಾರ್ಕಿಂಗ್ಗೆ ದರ ಹೆಚ್ಚಳ ಕೂಡ ಮಾಡಲಾಗಿದೆ. ಕಂಡು ಕಾಣದಂತಿದ್ಯಾ ಖಾಕಿ ಪ್ರವಾಸೋದ್ಯಮ ಇಲಾಖೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹುಡುಗರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಒಬ್ರು ಗಾರ್ಡ್ ಕೂಡ ಇಲ್ಲ. ಪೊಲೀಸರಂತೂ ಇದೆಲ್ಲವೂ ಕೂಡ ಕಂಡು ಕಾಣದಂತೆ ಕಣ್ಮುಚ್ಕೊಂಡು ಕೂತಿದ್ದಾರೆ, ಅಲ್ಲೇ ಕುಡಿತಾ ಇದ್ದಾರೆ. ಇನ್ನು ಸಾರ್ವಜನಿಕವಾಗಿ ಕುಡಿಯೋದು ಕೂಡ ನಿಷಿದ್ಧ ಮಾಡಲಾಗಿದೆ, ಮದ್ಯಪಾನ ಮಾಡೋ ಹಾಗಿಲ್ಲ. ಆದರೂ ಕೂಡ ಮದ್ಯಪಾನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀರಿನಲ್ಲೇ ಮೂತ್ರ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ. ನೀರಿನ ನೈರ್ಮಲ್ಯವನ್ನ ಹೆಚ್ಚಿಸ್ತಾ ಇದ್ದಾರೆ. ಸ್ವಚ್ಛವಾಗಿರುವಂತಹ ನೀರನ್ನ ಹಾಳು ಮಾಡುವ ಕೆಲಸವನ್ನ ಈ ಯುವಕರು ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಪೊಲೀಸ್ ಇಲಾಖೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ ನೀರಿನ ಪಕ್ಕದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ. ಆ ದಡದಲ್ಲಿ ಕಸಗಳು ಬಿದ್ದಿದೆ, ಪ್ಲಾಸ್ಟಿಕ್ ಕವರ್ ಆಗಿರಬಹುದು, ಕುಡಿದಂತಹ ಬಾಟಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ಅಲ್ಲೇ ಎಸ್ತಿದ್ದಾರೆ. ಅಷ್ಟಾದರೂ ಕೂಡ ಇದನ್ನು ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇದರ ಜೊತೆಗೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವ ಕೆಲಸವನ್ನ ಇಲ್ಲ ಯಾರೊಬ್ಬರು ಕೂಡ ಮಾಡ್ತಾ ಇಲ್ಲ. ಪ್ರವಾಸೋದ್ಯಮಕ್ಕೂ ಕೂಡ ತೊಂದರೆ ಆಗುತ್ತೆ. ಈ ರೀತಿಯಾಗಿ ಸಾರ್ವಜನಿಕವಾಗಿ ಕುಡಿದು ಗಲಾಟೆಯನ್ನ ಮಾಡಿದ್ರೆ ಅಲ್ಲಿ ಬರುವಂತಹ ಪ್ರವಾಸೋದ್ಯಮಕ್ಕೆ ಅಂತ ಯಾರು ಬರ್ತಾರೆ ಅವ್ರಿಗೂ ಕೂಡ ಒಂದು ಕಡೆ ತೊಂದರೆ ಆಗುತ್ತೆ. ಬರೀ ಯುವಕರು ಯುವತಿಯರು ಅಷ್ಟೇ ಹೋಗಲ್ಲ, ಒಂದು ಫ್ಯಾಮಿಲಿಯವರು ಕೂಡ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಇದಕ್ಕೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ನೀವು ಗಮನಿಸ್ತಾ ಇದ್ದೀರಾ ಆ ಯುವಕರು ಯಾವ ರೀತಿ ಕುಡಿದು ಗಲಾಟೆ ಮಾಡಿದ್ರೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕುಡ್ದಾಗ ಅವ್ರ ಕಂಟ್ರೋಲಲ್ಲಿ ಅವರೇ ಇರಲ್ಲ. ಫ್ಯಾಮಿಲಿ ಏನಾದ್ರು ಹೋದ್ರೆ ಅಲ್ಲಿ ಪರಿಸ್ಥಿತಿ ಏನಾಗಬೇಕು? ನಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಕಾವೇರಿ ನೀರಿನ ಮೀನಾಕ್ಷಿಪುರದಲ್ಲಿ ನಾವು ಒಂದು ಪ್ರಕೃತಿ ವೀಕ್ಷಣೆಗೆ ಹೋಗ್ತಾ ಇದ್ದೋ. ಇತ್ತೀಚಿನ ದಿನಗಳಲ್ಲಿ ನಾವು ಫ್ಯಾಮಿಲಿನ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಪುಂಡ್ರು ಪೋಗ್ರುಗಳು ಕುಡಿದ ಮತ್ತಿನಲ್ಲಿ ಬಾಟ್ಲುಗಳನ್ನೆಲ್ಲ ಅಲ್ಲೇ ಹೊಡೆದು ಗ್ಲಾಸ್ ಚೂರೆಲ್ಲ ಬಿಸಾಕಿ ಅವಾಜ ಶಬ್ದಗಳಲ್ಲಿ ನಿಲ್ಲಿಸೋದು, ರೇಗಿಸೋದು, ಮತ್ತು ಗಲಾಟೆಗಳು ಮಾಡೋದು, ಹೊಡೆಯಕ್ಕೆ ಬರೋದು, ನೀರಿನಲ್ಲೆಲ್ಲ ಸ್ಕೂಟರ್ ರೈಡಿಂಗ್ ಮಾಡೋದು, ಕಾರಲ್ಲಿ ನಿಲ್ಲಿಸೋದು, ಈ ಥರ ಮಾಡ್ತಾವ್ರೆ. ಈಗ ನಾವು ಪ್ರಕೃತಿ ವೀಕ್ಷಣೆಗೋಸ್ಕರ ನಾವು ಅಲ್ಲಿ ಹೋಗ್ತೀವಿ, ಸಮೀಪ ಇದೆ, ಫ್ಯಾಮಿಲಿ ಕರ್ಕೊಂಡೋಗಿದ್ದರೆ ಹ್ಯಾಕೆ ಕರ್ಕೊಂಡೋಗೋದು ನಾವು? ಅಲ್ಲಿ ಸೂಕ್ತ ಬಂದೋಬಸ್ತ್ ಇಲ್ಲ, ಸೂಕ್ತ ಸಾರ್ವಜನಿಕರು ಬಂದಂಥವ್ರಿಗೆ ರಕ್ಷಣೆ ಇಲ್ಲ. ಈಗ ನಾವು ಸುಮಾರು ನೋಡಿದ ಪ್ರಕಾರ ಬೆಂಗಳೂರಿಂದ ಬಂದಂಥ ಸಂದರ್ಭಗಳು ಜನಗಳು ಮೈಸೂರಿಂದ ಬರ್ತಾರೆ, ಹುಣಸೂರಿಂದ ಬರ್ತಾರೆ, KRSಯಿಂದ ಬರ್ತಾರೆ. ಒಂದೇನೋ ಒಂದು ಚೆನ್ನಾಗಿದೆ, ಒಂದು ಮೀನಾಕ್ಷಿಪುರ ಏನೋ ಒಂದು ಇರಬೇಕು ಅಂತ ಬಂದರೆ ಅಲ್ಲಿ ಬಂದಾಗ ಸಾರ್ವಜನಿಕರು ಇಡೀ ಸಾಬ್ ಹಾಕೊಂಡು ಹೋಗ್ತಾರೆ. ಏನಪ್ಪ ಇದು, ಯಾರು ಹೇಳೋರು? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಇಷ್ಟೆಲ್ಲ ಅವಾಂತರಗಳಾದರೂ ಕೂಡ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಈ ಯುವಕರ ಪುಂಡಾಟಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ವಾ? ಕಂಡು ಕಾಣದಂತೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳಿಲ್ಲಿ ಅಂತ. ಖಂಡಿತವಾಗಿಯೂ ಸಾಹಿತ್ಯ ಏನು ಇಂತಹದೊಂದು ಘಟನೆಗೆ ಸಾಕ್ಷಿಯಾಗಿರುವಂತದ್ದು KRS ನ ಹಿನ್ನೀರು. ಅಲ್ಲಿ ಪುಂಡಪೋಕರ ಕೂಡ ಹಾವಳಿ ಹೆಚ್ಚಾಗಿರುವಂತದ್ದು. ಪ್ರತಿದಿನವೂ ಕೂಡ ಸಂಜೆ ಆಗುತ್ತಲೇ ಪುಂಡಪೋಕರು ಕೂಡ ಅಲ್ಲಿಗೆ ಹೋಗ್ತಾರೆ. KRS ಬ್ಯಾಕ್ ವಾಟರ್ ಸ್ವಚ್ಛತೆ ಇರುವಂತಹ ಕಾರಣದಿಂದಾಗಿ ಕೂಡ ಅಲ್ಲಿಗೆ ಹೋಗ್ತಾರೆ. ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಕೂಡ ಈ ದಾಂಧಲೆಯನ್ನ ತಡೆಗಟ್ಟುವಲ್ಲಿ ಕೂಡ ವಿಫಲವಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಕುಡಿದು ದಾಂಧಲೆ ಮಾಡ್ತಾರೆ, ಬಾಟಲ್ಗಳನ್ನು ಹೊಡಿತಾರೆ, ಮತ್ತೆ ಅಲ್ಲಿ ಕೂಡ ಮೂತ್ರ ವಿಸರ್ಜನೆ ಮಾಡ್ತಾರೆ, ಮತ್ತೆ ನೀರಿನಲ್ಲಿ ಹೋಗಿ ಏಕಾಏಕಿ ಬೀಳ್ತಾರೆ. ಮತ್ತೆ ಅಲ್ಲಿ ಹೋದಂತಹ ಕುಟುಂಬಸ್ಥರಿಗೆ ಕೂಡ ಇದು ತುಂಬಾ ಕಿರಿಕಿರಿ ಆಗ್ತಾ ಇದೆ. ಮತ್ತೆ ಅವರು ಕೂಡ ಹೊಡೆದಾಡ್ಕೊಳ್ಳುವಂತ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಕೂಡ ಪೊಲೀಸರು ಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಕೆಲವರನ್ನ ಬಂಧನ ಮಾಡಿದ್ರು. ಅಷ್ಟನ್ನ ಬಿಟ್ರೆ ಇದುವರೆಗೂ ಕೂಡ ಅಲ್ಲಿ ನಡೆಯುತ್ತಿರುವಂತಹ ದಾಂಧಲೆ ಮತ್ತೆ ಅಲ್ಲಿರುವ ಯಾವುದೇ ರೀತಿಯ ಕುಡಿತಕ್ಕಾಗ್ಲಿ ಯಾವುದೇ ರೀತಿಯ ಕಡಿವಾಣ ಕೂಡ ಇನ್ನೂ ಹಾಕಿಲ್ಲ. ಮತ್ತೆ ಪ್ರಮುಖವಾಗಿ ಅಲ್ಲಿ KRS ಹಿನ್ನೀರು ಪ್ರವಾಸೋದ್ಯಮ ಇಲಾಖೆ ಸೇರಿರುವಂತಹ ಜಾಗ ಅದಾಗಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಗ್ರಾಮಸ್ಥರು ಯಾರೋ ಒಬ್ರು ಕೂಡ ಅಲ್ಲಿನ ಹೋಗುವಂತಹ ಒಂದು ವಾಹನಗಳಿಗೆ ಕೂಡ ಪಾರ್ಕಿಂಗ್ ಅನ್ನು ಕೂಡ ಟಿಕೆಟ್ ಅನ್ನ ತೆಗೆದುಕೊಂಡು ಕೂಡ ಅಲ್ಲಿ ದಾಂಧಲೆ ಮಾಡ್ತಾ ಇರುವಂತದ್ದು.
ಅಲ್ಲಿ ಹಣದ ದಂಧೆ ನಡೆಯುತ್ತೆ ಅಂತ ಹೇಳ್ಬೋದು. ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಸರ್ಕಾರದಿಂದ ಆಗಿರ್ಬೋದು ಕೂಡ ಯಾವುದೇ ರೀತಿಯ ಟೆಂಡರ್ನ ಪಡೆಯದಂತ ರೀತಿಯಲ್ಲಿ ಕೂಡ ಪಾರ್ಕಿಂಗ್ ಟಿಕೆಟ್ ದರವನ್ನ ಕೂಡ ಅವರೇ ಫಿಕ್ಸ್ ಮಾಡ್ಕೊಂಡು ಅವರು ಟಿಕೆಟ್ ದರವನ್ನ ಪಡ್ಕೊಳ್ತಿದ್ದಾರೆ. ಅಲ್ಲಿ ಟಿಕೆಟ್ ಅನ್ನು ಪಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಏನೋ ಒಂಥರ ಧೈರ್ಯ, ಟಿಕೆಟ್ ಅನ್ನು ತಗೊಂಡಿದೀವಿ, ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೂಡ ಅಲ್ಲಿ ಪುಂಡಪೋಕರು ಕೂಡ ಹೋಗಿ ಕುಡಿದು ದಾಂಧಲೆ ಮಾಡ್ತಿದ್ದಾರೆ. ಇದು ಕೂಡ ಅಲ್ಲಿ ಹೋಗುವಂತಹ ಒಂದು ಪ್ರವಾಸಿಗರಿಗೆ ಮತ್ತೆ ಕುಟುಂಬಸ್ಥರಿಗೆ ಕೂಡ ಕಿರಿಕಿರಿ ಆಗ್ತಾ ಇದೆ. ಮತ್ತೆ ಅಲ್ಲಿರುವಂತಹ ಪ್ರವಾಸೋದ್ಯಮ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಎಲ್ಲೂ ನೋಡಿದ್ರು ಕೂಡ ಕಸದ ರಾಶಿ ಇರ್ಬೋದು, ಬಾಟಲ್ಗಳಾಗಿರ್ಬೋದು, ಮತ್ತೆ ಹೊಡೆದಾಟಗಳು, ಗಲಾಟೆಗಳು ಕೂಡ ನಡೀತಾ ಇರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಅಲ್ಲಿಂದ ಕುಡಿದು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೂಡ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಕೂಡ ಕಿರಿಕಿರಿ ಮಾಡ್ತಿರ್ತಾರೆ. ಬಿಲ್ಲಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಅಂಗಡಿ ಮುಂದೆ ನಿಂತು ಗಲಾಟೆ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ನಡೀತಾ ಇರುವಂತದ್ದು. ಇದು ಕೂಡ ಪೊಲೀಸ್ ಇಲಾಖೆ ಕೂಡ ಕಣ್ಮುಚ್ಚು ಕುಳಿತಿದೆ ಅಂತ ಹೇಳ್ಬೋದು. ಸಾಹಿತ್ಯ. ಪ್ರೇಮ್ ಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಯುವಕರು ಯಾವ ರೀತಿ ಕುಡಿದು ಅಲ್ಲಿ ದಾಂಧಲಿಯನ್ನ ಮಾಡ್ತಿದ್ದಾರೆ ಅಂತ. ನಿಜಕ್ಕೂ ಕೂಡ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ನದಿ ಪಕ್ಕದಲ್ಲಿ ಅಷ್ಟು ಗಲೀಜಿದೆ. ಅಲ್ಲಿ ಕುಡಿದಂತಹ ಬಾಟಲ್ಗಳನ್ನು ಅಲ್ಲೇ ಎಸ್ತಿದ್ದಾರೆ, ಪ್ಲಾಸ್ಟಿಕ್ ಅಲ್ಲೇ ಬಿದ್ದಿದೆ, ತಿಂದಿದ್ದಂತಹ ಪೊಟ್ಟಣಗಳು ಏನು ಕವರ್ನಲ್ಲಿ ಕಟ್ಕೊಂಡ್ಬಂದಿರ್ತಾರೆ ಆ ಪೊಟ್ಟಣಗಳು ಕೂಡ ಅಲ್ಲೇ ಬಿದ್ದಿದೆ. ಇದನ್ನು ಸ್ವಚ್ಛತೆ ಮಾಡುವ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯರು, ಅಲ್ಲಿ ಪ್ರವಾಸೋದ್ಯಮಕ್ಕೆ ಅಂತ ಯಾರು ಬರ್ತಾರೆ ಅವರ ವಾಹನಗಳನ್ನು ನಿಲುಗಡೆ ಮಾಡೋದಕ್ಕೆ ಅಂತ ಜಾಗದಲ್ಲಿ ಅವರಿಗೆ ಬೇಕಾದಂತಹ ಇಷ್ಟ ಬಂದಂತಹ ದರವನ್ನು ವಿಧಿಸಿ ಹಣವನ್ನು ವಸೂಲಿ ಮಾಡುವ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯುವಕರು ಸಾರ್ವಜನಿಕವಾಗಿ ಬಾಟಲ್ಗಳನ್ನು ಹಿಡ್ಕೊಂಡು ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಾ ಇದೆ, ಇದಕ್ಕೆ ಯಾವಾಗ ಕಡಿವಾಣ ಹಾಕೋದಕ್ಕೆ ನಿರ್ಧಾರ ಮಾಡುತ್ತೆ ಅಂತ ಗೊತ್ತಿಲ್ಲ. ಈ ಯುವಕರು ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿ ಹೋಗುವಂತಹ ಕುಟುಂಬದವ್ರಿಗೂ ಕೂಡ ಕಿರಿಕಿರಿ ಆಗುತ್ತೆ. ಇನ್ನು ಈ ರೀತಿ ಕುಡಿದು ಅವ್ರ ಇಷ್ಟ ಬಂದಂತೆ ಅಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇರೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಆ ನೀರನ್ನು ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ. ಸ್ವಲ್ಪನಾದರೂ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನು ಸ್ಥಳೀಯರಾದಂತಹ ಪ್ರವೀಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹೇಳಿ ಮೇಡಮ್. ಸರ್, ಅಲ್ಲಿ ಏನು ಆಗ್ತಾ ಇದೆ ಅಂತ ಇದು ಪ್ರವಾಸೋದ್ಯಮ ಇಲಾಖೆ ಏನು ಕೂಡ ಅಲ್ಲಿ ಕ್ರಮ ತಗೋತಾ ಇಲ್ವಾ? ಹೇಗೆ ನೀವೇನಾದ್ರು ಮನವಿ ಮಾಡಿದ್ರಾ ಇಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ? ಹೌದು ಮೇಡಮ್, ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ, ಆದ್ರೂ ಏನು ಕ್ರಮ ಕೈಗೊಳ್ತಾ ಇಲ್ಲ ಅವರು. ಅಲ್ಲಿ ಪೋಲಿ ಪುಂಡ್ರು ಕಾಟ ಜಾಸ್ತಿ ಆಗಿದೆ, ತುಂಬಾ ಎಲ್ಲ ಗಲೀಜೆಲ್ಲ ಮಾಡ್ತಾ ಇದ್ದಾರೆ ತುಂಬಾ. ಅದಲ್ದೇನೆ ಅಲ್ಲಿ ಗ್ರಾಮಸ್ಥರು ಒಂಚೂರು ಟೋಲ್ ಇದೆಲ್ಲ ವ್ಯವಸ್ಥೆ ಅನ್ಕೊಂಡು ಟೋಲ್ಗೂ ಇದ್ ಮಾಡ್ತಾರೆ, ಟೋಲ್ ಎಲ್ಲ ಇದ್ ಮಾಡ್ತಾರೆ. ಅದೆಲ್ಲ ಪ್ರವಾಸೋದ್ಯಮಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಅವರೆಲ್ಲ ಏನು ಆಕ್ಷನ್ ತಗೋತಲ್ಲ. ಜಾಸ್ತಿ ಸಿಕ್ಕಾಬಟ್ಟೆ ಹೆವಿ ಡ್ರಿಂಕ್ಸ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ವೀಲಿಂಗ್ ಎಲ್ಲ ಮಾಡ್ತಾರೆ ಅಲ್ಲೆಲ್ಲ ಬಂದು. ನೀವ್ ಎಷ್ಟು ಬಾರಿ ಮನವಿ ಮಾಡಿದ್ರಿ ಸರ್? ಪೊಲೀಸರು ಗಮನಕ್ಕೆ ಏನಾರು ತಂದಿದ್ರಾ ಈ ರೀತಿ ಕುಡ್ದು ಇಲ್ಲಿ ಗಲಾಟೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ ಅಂತ ಪೊಲೀಸರಿಗೆ ಹೇಳಿದ್ರಾ? ಮಾಹಿತಿ ಕೊಡ್ತಾನೆ ಇರ್ತೀವಿ ಮೇಡಮ್, ಆದ್ರೆ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಕ್ರಮ ಕೈಗೊಳ್ತಲ್ಲ. ನೀವು ಫೋನ್ ಮಾಡಿದಾಗ ಅಥವಾ ಹೇಳಿದಾಗ ಏನ್ ಹೇಳ್ತಾರ ಅವರು? ಬಂದ್ ನೋಡ್ತೀವಪ್ಪ, ನೋಡಿರ್ತೀವಿ, ಅಲ್ಲೆಲ್ಲ ಚೆಕ್ ಮಾಡ್ತಾ ಇದೀವಿ, ಅಷ್ಟೇನಿಲ್ಲ, ಯಾರು ಇಲ್ಲ, ಇಲ್ಲೇ ಎಲ್ಲ ಲೋಕಲ್ ಗ್ರಾಮಸ್ಥರು ಅಂತಾರೆ. ಅಲ್ಲೆಲ್ಲ ನೀವೇ ಬಂದು ಲೈವ್ ಟೆಲಿಕಾಸ್ಟ್ ಮಾಡಿ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ, ಎಷ್ಟು ಇದ್ ಮಾಡ್ತಾರೆ ಅಲ್ಲೆಲ್ಲ. ಯಾವಾಗಿಂದ ಈ ತರ ಆಗ್ತಾ ಇರೋದು ಮೇಡಮ್? ಈಗ ನೀರು ಡ್ಯಾಮ್ ಭರ್ತಿ ಆಗ್ತಾವಿಂದನೂ ಹಂಗಾಗ್ತಾ ಇದೆ. ಅವಾಗಿಂದನೂ ಕೂಡ ಇದೇ ಪರಿಸ್ಥಿತಿ ಅಲ್ಲಿದೆ? ಹೌದು, ಅವಾಗಿನಿಂದನೂ ಇದೇ ಪರಿಸ್ಥಿತಿ. ಅಲ್ಲಿ ಏನೋ ಸ್ಥಳೀಯರು ಕೂಡ ಅವ್ರಿಗೆ ಇಷ್ಟ ಬಂದಂತೆ ದರ ಹಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು ಹೌದು, ಅವರು ಇಷ್ಟ ಬಂದಂತೆ ಟೋಲ್ ಮಾಡ್ಕೊಂಡು ಅಲ್ಲಿ ಇದ್ ಮಾಡ್ಕೊಂಡು ಅವರೇ ಇದ್ ಮಾಡ್ತಾರೆ. ಅದನ್ನು ಕೂಡ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲಿ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಈಗಲಾದರೂ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ಕೊಂಡು ಇಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ, ಇದರಿಂದ ಸ್ಥಳೀಯರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆನ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾಗತ್ತೆ.